ದರ್ಶನ್ ಮತ್ತು ಅವರ ಪತ್ನಿಯನ್ನ ಮುಖಾಮುಖಿ ಕೂರಿಸಿ ಗಂಟೆಗಳ ಕಾಲ ಸ್ಟೇಷನ್ನಲ್ಲಿ ವಿಚಾರಣೆ ಮಾಡಲಾಗಿದೆ. ಸಾಕಷ್ಟು ಗಂಟೆಗಳ ಕಾಲ ದರ್ಶನ್ ಮತ್ತು ದರ್ಶನ್ ಪತ್ನಿಯ ವಿಚಾರಣೆ ಮಾಡಿದ್ದಾರೆ. ವಿಷಯ ಇಷ್ಟೇನೆ, ಆ ದಿನ ರೇಣುಕಾಸ್ವಾಮಿ ಕೊಲೆಯ ದಿನ ದರ್ಶನ್ ಮನೆಗೆ ಬಂದು ಅವರ ಬಟ್ಟೆಯನ್ನು ಬದಲಾಯಿಸಿಕೊಂಡು ಶೂ ಕಳಚಿಟ್ಟು ಹೋಗಿದ್ದಾರೆ ವಾಪಸ್ ಅಂತ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ದರ್ಶನ್ ಎಷ್ಟು ಹೊತ್ತಿಗೆ ಬಂದರು, ಅವ್ರು ಯಾವ ಕಲರ್ ಬಟ್ಟೆ ಹಾಕಿದ್ರು, ಎಷ್ಟೊತ್ತಿಗೆ ನಿರ್ಗಮಿಸಿದ್ರು, ಇಂಥ ಡೀಟೇಲ್ಸ್ ಇರುತ್ತಲ್ವ, ಇದು ಕ್ರೂಷಿಯಲ್ ಆಗುತ್ತೆ. ಇಂಥ ಕೇಸ್ಗಳಲ್ಲಿ ಬಹಳ ಕ್ರೂಷಿಯಲ್ ಆಗುತ್ತೆ. ಅವರ ಪ್ಯಾಂಟ್ ಮೇಲೇನೋ ರಕ್ತದ ಕಲೆ ಇತ್ತು ಅಂತ ಮಾಹಿತಿ ಇದೆ. ಪ್ಯಾಂಟ್ ಮೇಲೆ ರಕ್ತದ ಕಲೆ ಇತ್ತು ಅಂತ ಒಂದು ಮಾಹಿತಿ ಇದೆ. ಆ ಕಾರಣದಿಂದಾಗಿಯೂ ಕೂಡ ಇಲ್ಲಿ ಬಟ್ಟೆ ಕೂಡ ಕ್ರೂಷಿಯಲ್ ಆಗುತ್ತೆ. ಒಂದು ವೇಳೆ ಅದೇನಾದರೂ ಸತ್ತು ಹೋಗಿರುವ ರೇಣುಕಾಸ್ವಾಮಿಯದ್ದೇ ಬ್ಲಡ್ ಆಗಿದ್ದರೆ, ಅಥವಾ ರೇಣುಕಾಸ್ವಾಮಿ ಹೊಡೆದಾಗಲೋ ಬಡ್ದಾಗಲೋ ಆತನ ಜೊಲ್ಲು ಅದೇನಾದರೂ ಹಾರಿ ಚಿಮ್ಮಿ ಅಥವಾ ರಕ್ತ ಅಲ್ಲಿಂದ ಎರಚಾಡಿ ಏನಾದರೂ ಅದು ಬಟ್ಟೆ ಮೇಲೆ ಬಿದ್ದಿದ್ರೆ, ಇವ್ರ ರಕ್ತ ನಿನ್ನ ಬಟ್ಟೆ ಮೇಲೆ ಯಾಕಪ್ಪ ಬಂತು ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ. ಕ್ರೂಷಿಯಲ್ ಆಗಿಬಿಡುತ್ತದು. ಇವರ ಬ್ಲಡ್ಡು ನಿನ್ನ ಬಟ್ಟೆ ಮೇಲೆ ಬರೋಕ್ಕೆ ಏನು ಕಾರಣ ಕೇಳ್ತಾರಲ್ವ. ಹಾಗಾಗಿ ಅದೇ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ವಿಜಯಲಕ್ಷ್ಮಿ ಅವರನ್ನು ಕರೆದು ದರ್ಶನ್ ಪತ್ನಿ ಅವರ ವಿಚಾರಣೆ ಮಾಡಿದ್ದಾರೆ. ಮುಖಾಮುಖಿ ಕೂರಿಸ್ಕೊಂಡಿದ್ದಾರೆ, ಎದುರಾಬದ್ರ ಕೂರಿಸ್ಕೊಂಡು ವಿಚಾರಣೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಅವತ್ತು ದರ್ಶನ್ ಹಾಕಿದ್ದಂಥ ಬಟ್ಟೆ ಸಿಕ್ಕಿತ್ತು, ಶೂ ಸಿಕ್ಕಿತ್ತು. ರೇಣುಕಾಸ್ವಾಮಿ ಕೊಲೆಯಾದ ದಿನ ದರ್ಶನ್ ಧರಿಸಿದಂಥ ಬಟ್ಟೆ ಸಿಕ್ಕಿರೋದು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ. ನೀರೇ ಜೀನ್ಸ್ ಪ್ಯಾಂಟ್ ಹಾಕಿದ್ರಂತೆ, ಅವತ್ತು ಟೀ ಶರ್ಟ್ ಹಾಕಿದ್ರು. ಟೀ ಶರ್ಟ್ OPM ವ್ಯಾಲಿ ಆ ಒಂದು ಕಂಪನಿಯ ಶರ್ಟನ್ನು ಹಾಕ್ಕೊಂಡಿದ್ರು ಅವರು. ಟೀ ಶರ್ಟನ್ನು ಲೂಫರ್ಸ್ ಶೂ ಅಲ್ಲಿ ಪತ್ತೆ ಆಗಿರುತ್ತೆ. ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ದರ್ಶನ್ ವಿಗ್ ಕೂಡ ತೆಗೆಸಿದ್ದಾರೆ. ದರ್ಶನ್ ವಿಗ್ ತೆಗೆಸಿದ್ದಾರೆ. 2-3 ಕಾರಣಗಳಿರಬಹುದು. ಒಂದು, ವಿಗ್ ಇರುತ್ತಲ್ಲ, ಈಗ ಕೆಲವರು ಹೇರ್ ಪ್ಯಾಚ್ ಮಾಡಿಸ್ಕೊಳ್ತಾರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ತಾರೆ, ಕೆಲವರು ವಿಗ್ ಹಾಕ್ಕೊಳ್ತಾರೆ, ಕೆಲವರು ಎಕ್ಸ್ಟೆನ್ಷನ್ ಹಾಕ್ಸ್ಕೊಳ್ತಾರೆ, ಕೆಲವೊಂದು ಪಾತ್ರಗಳಿಗೆ ಬೇಕಾದ ಹಾಕ್ಸ್ಕೊಳ್ತಾರೆ. ಇದೇನಾಗುತ್ತೆ, ಕೆಲವೊಮ್ಮೆ ಈ ವಿಗ್ಗನ್ನು ಪ್ರತಿನಿತ್ಯ ಸೆಟ್ ಮಾಡೋದು ಅಂತ ಕೂಡ ಇರುತ್ತೆ. ಸೆಟ್ ಮಾಡಬೇಕಾಗುತ್ತೆ, ಒಂದು ಕಿರಿಕಿರಿ ಆಗುತ್ತೆ, ಅದು ತಲೆಗೆ ಒಂದು ಕಿರಿಕಿರಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸೆಟ್ ಮಾಡೋಕ್ಕೊಬ್ರು ಇರ್ತಾರೆ. ದೊಡ್ಡ ನಟ, ಖ್ಯಾತನಾಮ, ಸೆಟ್ ಮಾಡೋಕ್ಕೊಬ್ರು ಇರಬಹುದು. ಆದರೆ ಇಲ್ಲೇನಾಗುತ್ತೆ, ಸ್ಟೇಷನ್ನಲ್ಲೇ ಅವತ್ತಿಂದ ಬಂದಿದ್ದಾರಲ್ಲ, ಇಲ್ಲಿ ಮನೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಸಿಗಲ್ಲ. ನನಗೆ ಯಾರೋ ಅವ್ರನ್ನ ಕರೀರಿ ಇವ್ರನ್ನ ಕರೀರಿ ಅಂತ ಏನಿರಲ್ಲ. ಈಗ ವಿಗ್ ಇದ್ದಾಗ ಅದ್ರದ್ದು ಕಿರಿಕಿರಿ ಆದರೆ ಅಥವಾ ಸೆಟ್ ಮಾಡಿಸ್ಕೊಳ್ಬೇಕಾದ್ರೆ ತೆಗಿಬೇಕಾಗತ್ತೆ. ಇದು ಭಾಗ 1. ಭಾಗ 2, ಯಾವ ಒಂದು ರೇಣುಕಾಸ್ವಾಮಿ ಮರ್ಡರ್ ಆಗಿದೆಯೋ ಆ ಸ್ಥಳದಲ್ಲಿ ಸಾಕಷ್ಟು ಕೂದಲು ಸಿಕ್ಕಿದೆ. ಅಲ್ಲಿ ಕೂದಲು ಸಿಕ್ಕಾಗ ದರ್ಶನ್ ಕೂದಲು ಟೆಸ್ಟ್ ಮಾಡಬೇಕಲ್ವಾ. ಆಗ ವಿಗ್ ತೆಗೆದು ದರ್ಶನ್ ಅವರ ಕೂದಲನ್ನ ಸ್ಯಾಂಪಲ್ ತೆಗೆದುಕೊಂಡು ಅದನ್ನು ಟೆಸ್ಟಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಆ ಕಾರಣದಿಂದಾಗಿಯೂ ಕೂಡ ದರ್ಶನ್ ವಿಗ್ ತೆಗೆಸಿರಬಹುದು. ಒಂದು, ಸೆಟ್ ಮಾಡೋ ಕಿರಿಕಿರಿ ಇರುತ್ತೆ ಅದರಲ್ಲಿ, ಅದು ಸ್ಟೇಷನ್ನಲ್ಲಿದ್ದಾಗ ಆಗಲ್ಲ. ಯಾರೋ ಅದಕ್ಕೆ ಅಂತ ಒಬ್ಬ ಮನುಷ್ಯ ಇರಲ್ಲ ಅಲ್ಲಿ. ಈ ಹೇರ್ ಪ್ಯಾಚ್ ಎಲ್ಲ ಮಾಡಿಸ್ಕೊಂಡಾಗ ಅದೇನಾಗುತ್ತೆ, ಸುಮಾರು 1 ತಿಂಗಳಿಗೋ 25 ದಿನಕ್ಕೋ ಹೋಗಬೇಕಾಗತ್ತೆ. ಹೇರ್ ಪ್ಯಾಚ್ ಮಾಡಿಸ್ಕೊಂಡಾಗ ಪೂರ್ತಿ ಅದನ್ನು ಹೆಡ್ ಶೇವ್ ಮಾಡಿರ್ತಾರೆ. ಒಂದು ಭಾಗದಲ್ಲಿ ಶೇವ್ ಮಾಡಿರ್ತಕ್ಕಂಥ ಭಾಗದಲ್ಲಿ ಅದನ್ನು ಅಂಟಿಸಿರ್ತಾರೆ. ಆ ಗೋಂದು ಮತ್ತೆ ಚೇಂಜ್ ಮಾಡಬೇಕು, ಮತ್ತು ಒಂದು ಹೇರ್ ಕಟ್ ಕೂಡ ಆ ಸಂದರ್ಭದಲ್ಲಿ ಮಾಡಿಕೊಡ್ತಾರೆ. ಸೊ ಇಷ್ಟು ಪ್ರಕ್ರಿಯೆ ಅದರಲ್ಲಿರುತ್ತೆ. ವಿಗ್ ಆದಾಗ ಸ್ವೆಟ್ ಆಗೋದು, ಸ್ವಲ್ಪ ಗಾಯ ಆದಂಗೆ ಆಗೋದು, ಸ್ವಲ್ಪ ಅದರಲ್ಲಿ ಕೆರೆತ ಆಗೋದು ಕೂಡ ಆಗುತ್ತೆ. ಹಾಗಾಗಿ ಈ ಕಿರಿಕಿರಿಗಳು ಕೂಡ ಇರ್ತವೆ. ಹಾಗಾಗಿ ದರ್ಶನ್ ವಿಗ್ ತೆಗೆಸಿ ಕೂದಲಿನ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಈ ಒಂದು ಕೊಲೆಯ ಕೇಸ್ನ ತನಿಖೆಯ ಒಂದು ಭಾಗವಾಗಿ ಅಷ್ಟೇ. ಇದು ವಿಗ್ ತೆಗೆಸಿದ್ದಾರೆ. ಸೊ DNA ಟೆಸ್ಟನ್ನು ಮಾಡಿಸೋಕ್ಕೋಸ್ಕರವಾಗಿ ದರ್ಶನ್ ಕೂದಲು ಬೇಕಾಗಿರುತ್ತೆ. ಹಾಗಾಗಿ ದರ್ಶನ್ ತಲೆ ಮೇಲಿನ ವಿಗ್ಗನ್ನು ತೆಗೆಸಿ ಹೇರ್ ಟೆಸ್ಟ್ಗೆ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ.